ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಟ್ರಾವೆಲ್ ವಿಡಿಯೋಗೆ ಸ್ವಾಗತ. ಸೊ ಈಗ ಜಸ್ಟ್ ಬೆಂಗಳೂರಿಂದ 25 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಒಳ್ಳೆ ಸ್ಪಾಟಿಗೆ ಬಂದಿದ್ದೇನೆ. ಸೊ ಈ ಜಾಗ ಬಂದುಬಿಟ್ಟು ದಕ್ಷಿಣ ತಿರುಪತಿ ಅಂತೇಳ್ಬಿಟ್ಟು ಫೇಮಸ್ಸು. ಸೊ ಅಲ್ಲಿ ಕಾಣಿಸ್ತದೆಯಲ್ಲ ಟೆಂಪಲ್ಲು, ಅದು ತಿರುಪತಿ ಟೆಂಪಲ್. ಸೊ ಇಲ್ಲಿ ಈ ಜಾಗದಲ್ಲಿ ಈ ಟೆಂಪಲ್ಲು ದಕ್ಷಿಣ ತಿರುಪತಿ ಅಂತೇಳ್ಬಿಟ್ಟು ಒಂದು ಹೆಸರು ಇರುವಂಥದ್ದು. ತುಂಬ ಪಾಪ್ಯುಲರ್ ಟೆಂಪಲ್ ಕೂಡ. ಸೊ ವ್ಯೂಸುಗಳು ಸೂಪರಾಗಿರುತ್ತೆ. ಇದೆಲ್ಲ ಒಂದು ರೀತಿ ಫಾರೆಸ್ಟ್ ಏರಿಯಾನೇ. ಬೆಂಗಳೂರಿಂದ 25 ಕಿಲೋಮೀಟ್ರ್ ದೂರದಲ್ಲಿ ಬಂದರೆ ಈ ಜಾಗ ಸಿಗುತ್ತೆ. ಈ ಊರ ಹೆಸರು ಗೋಪಸಂದ್ರ ಅಂತೇಳ್ಬಿಟ್ಟು. ಸೊ ಶಿವಳಗಿರಿ ತಾಲೂಕು ಹೊಸೂರಲ್ಲಿ ಬರುತ್ತೆ ನೋಡಿ. ಇದು ಊರಿದು. ಸೊ ಆ್ಯಕ್ಚುಲಿ ಹಳ್ಳಿ ಇದು. ಹೆಂಗಿದೆ ನೋಡಿ, ಮನೆಗಳು ಕಟ್ಕೊಂಡು ಹೆಂಗಿದ್ರೆ ಸಕ್ಕತ್ತಾಗಿ. ಸೊ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಐ ಥಿಂಕ್ ಜನ ಇದ್ದಾರೆ, ಬಟ್ ನಮ್ಮ ದುರದೃಷ್ಟಕ್ಕೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ. ಇದ್ದಿದ್ರೆ ಮೇಲೆ ಹೋಗ್ಬಿಟ್ಟು ಟೆಂಪಲ್ ಹತ್ರ ಹೋಗಿ ಸರೌಂಡಿಂಗ್ಸಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ಸ್ ಮೇಲ್ಗಡೆ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ತೋರಿಸೋಣ ಅಂದ್ಕೊಂಡೆ ನಿಮಗೆ. ಸೊ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಮತ್ತೆ ಯಾವತ್ತಾದ್ರು ಬಂದುಬಿಟ್ಟು ನಿಮಗೆ ಅದನ್ನೆಲ್ಲ ಕವರ್ ಮಾಡೋಣ, ತೋರಿಸೋಣ. ಸೊ ಜಸ್ಟ್ ಇವಾಗ ಇಲ್ಲಿಂದ ಎಷ್ಟಾಗುತ್ತಷ್ಟು ಸರೌಂಡಿಂಗ್ಸಲ್ಲಿ ನಿಮಗೆ ಪ್ಲೇಸಸ್ ತೋರಿಸ್ತೀನಿ ನೋಡಿ. ಸುತ್ತ ಬೆಟ್ಟಗಳಿದೆ, ಮಧ್ಯದಲ್ಲಿ ಟೆಂಪಲ್ಲು, ಈ ಕಡೆ ಹಳ್ಳಿ. ಈ ಜಾಗದಲ್ಲಿ ಮನೆ ಕಟ್ಕೊಂಡಿರೋರೆ ಪುಣ್ಯವಂತರು. ಸೂಪರಾಗಿದೆ ಜಾಗ ಮಾತ್ರ. ಜಾಗ ಅಲ್ಲ, ಊರು. ನಮ್ಮ ಬೆಂಗಳೂರು ಪಕ್ಕದಲ್ಲೇ ಇದೆ. ಜಸ್ಟ್ 25 ಕಿಲೋಮೀಟ್ರ್ ದೂರದಲ್ಲಿ. ನಾವೆಲ್ಲೆಲ್ಲೋ ಹೋಗ್ತೀವಿ, ಅಷ್ಟು ದೂರನೂ ಹೋಗ್ತೀವಿ. 200, 300, 400, 500 ಕಿಲೋಮೀಟ್ರ್ ಎಲ್ಲ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ಕೊಂಡು. ನೋಡಿ, ಬೆಂಗಳೂರು ಪಕ್ಕದಲ್ಲೇ ಇರುವಂಥದ್ದು ಒಂದು ಈ ಪ್ರಕೃತಿಯ ಒಂದು ಸೌಂದರ್ಯ ಸಕ್ಕತ್ತಾಗಿದೆ. ಇದು ಟೆಂಪಲ್ಗೆ ಹೋಗುವ ದಾರಿ. ಹಿಂಗೆ ಮೇಲ್ಗಡೆ ಹೋದರೆ ಅಲ್ಲಿದೆ ಟೆಂಪಲ್. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತು ಕಣ್ಣಿಗೆ ಹಬ್ಬನೇ, ಅಷ್ಟು ಸಖತ್ತಾಗಿದೆ. ಸೊ ಇವಾಗ ಹಿಂಗೆ ಡೌನಲ್ಲಿ ರೋಡ್ ಹೋಗುತ್ತೆ, ಪಕ್ಕದಲ್ಲಿ ಹೋಗೋಣ. ಅಲ್ಲಿ ಯಾವುದಾದ್ರು ವ್ಯೂ ಸಿಕ್ಕರೆ ನಿಮಗೆ ತೋರಿಸ್ತೀನಿ. ನಮ್ಮ ಅದೃಷ್ಟಕ್ಕೆ ಟೆಂಪಲ್ಲು ಕ್ಲೋಸ್ ಆಗಿದೆ. ಸೊ ಹೋಗ್ಬಿಟ್ಟು ಬೇರೆ ಏನಾದರೂ ಪ್ಲೇಸಸ್ ಇದೆಯಾ ಅಂತೇಳ್ಬಿಟ್ಟು ನೋಡೋಣ. ಇದೆಲ್ಲ ಫಾರೆಸ್ಟ್ ಏರಿಯಾ ಇದು. ಈ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದವರು ಎಷ್ಟು ಪುಣ್ಯ ಮಾಡಿದಾರಪ್ಪ. ಹಿಂಗೆ ಟೆಂಪಲಿಂದ ಬ್ಯಾಕ್ ಸೈಡ್ ಬಂದೆ, ಅದೇ ರೋಡಲ್ಲಿ ಈ ವ್ಯೂಸ್ ಇತ್ತು ನೋಡಿ. ಎಲ್ಲ ಬ್ರಿಡ್ಜ್ ಕೆಳಗಡೆಗೆ ಒಂದು ನದಿ ಹರಿತಾ ಇದೆ. ಸೊ ಹಿಂಗೆ ತಿರುಗಿಸಿದೆ ಕ್ಯಾಮ್ರಾ, ಅಲ್ಲಿ ಮೇಲ್ಗಡೆ ಟೆಂಪಲ್ ಇದೆ.
ಅದೇ ಕೊಳಕು ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಯಾರು. ನೋಡಿ ಹೆಂಗಿದೆ, ಎಷ್ಟು ಕೊಳಕಾಗಿದೆ ನೀರು, ಗಲೀಜಾಗಿದೆ. ಆದರೆ ಅದರ ಸುತ್ತಮುತ್ತ ಇರುವಂಥ ಈ ಪ್ರಕೃತಿ, ಈ ಒಂದು ನೇಚರ್ ಬ್ಯೂಟಿಗೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಟ್ ನೀರು ಒಂದು ಕ್ಲೀನಾಗಿದ್ಬಿಟ್ಟಿದ್ರೆ ಅದರದ್ದೊಂದು ಗತ್ತೆ ಬೇರೆ, ಅಷ್ಟು ಸಖತ್ತ ಕಾಣಿಸ್ತಿತ್ತು. ಸೂಪರಾಗಿದೆ ಪ್ಲೇಸ್ ಮಾತ್ರ ನೋಡಿ. ನಾವು ಸಿಟಿಯಲ್ಲಿರೋರು ಎಲ್ಲ ಏನು ಮಾಡೋಕ್ಕಾಗಲ್ಲ. ಸಿಟಿ ಕ್ಲೀನಾಗಿರಬೇಕು ಅಂತ ಅಂತೀವಿ, ಸಿಟಿ ಕ್ಲೀನ್ ಮಾಡಿದ್ರೆ ಸಿಟಿ ಹೊರಗಡೆ ಗಲೀಜು ಮಾಡ್ತೀವಿ. ನೋಡಿ ಇದೇ ನಾವು ಮಾಡೋದು, ಅಷ್ಟೇ, ಇನ್ನೇನು ಮಾಡಲ್ಲ. ಸ್ವಚ್ಛ ಭಾರತ್ ಅಂತೀವಿ. ಸ್ವಚ್ಛ ಭಾರತ್ ಒಂದು ಕಡೆ ಇದನ್ನು ತೊಗೊಂಡೋಗಿ ಇನ್ನೊಂದು ಕಡೆ ಹಾಕೋದು, ಇದೇ ಸ್ವಚ್ಛ ಭಾರತ್. ಇರೋ ನೇಚರ್ನ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗದಿದ್ದರೂ ಪರವಾಗಿಲ್ಲ, ಹಾಳು ಮಾಡೋವಂಥ ಪ್ರಯತ್ನ ಮಾತ್ರ ಮಾಡಬಾರ್ದು. ತಾಯಿಯಾದಂಥವಳು ತನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಸಹ ಅದನ್ನೆಲ್ಲ ಸಹಿಸ್ಕೊಂಡು ತನ್ನ ಮಕ್ಕಳಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಒಳ್ಳೆಯ ಒಂದು ನಡತೆಯನ್ನು ಕಲಿಸ್ಕೊಡ್ತಾಳೆ. ಅದೇ ರೀತಿ ಈ ಪ್ರಕೃತಿ ಮಾತೆ ತನ್ನ ಮಕ್ಕಳು ಏನೇ ಮಾಡಿದ್ರು, ಎಷ್ಟು ಗಲೀಜು ಮಾಡಿದ್ರೂ ಸಹ ಅದನ್ನೆಲ್ಲ ಸಹಿಸ್ಕೊಂಡು ತನ್ನ ಸುತ್ತಮುತ್ತ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ. ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟರು, ಒಬ್ಬ ಟೀಚರು ಅಂತೇಳ್ಬಿಟ್ಟು ಕರೆಸ್ಕೋಬೇಕು ಅಂತಂದರೆ ಅವನು ಒಂದು ಸಂಸ್ಥೆಯಲ್ಲಿ ಹೋಗಿ ತಾನು ದುಡ್ಡು ಕೊಟ್ಟು ಆ ಒಂದು ಪದವಿನ ಗಳಿಸ್ಕೋಬೇಕು. ಆಗ ಮಾತ್ರ ಆ ಒಂದು ಹೆಸರು ಅವನಿಗೆ ಬರೋದಕ್ಕೆ ಸಾಧ್ಯ. ಆದರೆ ಒಬ್ಬ ಕವಿ ಆಗಬೇಕು ಅಂತಂದರೆ ಈ ಜಾಗದಲ್ಲಿ ಬಂದು ಈ ಪ್ರಕೃತಿ ಮಡಿಲಲ್ಲಿ ಕೂತ್ಕೊಂಡು ಈ ಪ್ರಕೃತಿಯನ್ನು ನೋಡ್ತಾ, ಈ ಪ್ರಕೃತಿಯನ್ನು ಬಣ್ಣಿಸ್ತಾ, ಈ ಪ್ರಕೃತಿಯನ್ನು ಆನಂದಿಸಿದಾಗ ಮಾತ್ರ ಅವನಿಗೆ ಕವಿ ಅನ್ನುವಂಥ ಪದವಿಯನ್ನು ಆ ಪ್ರಕೃತಿನ ಅವನಿಗೆ ಕೊಡುತ್ತೆ. ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಕವಿ ಹುಟ್ಟುವಂಥ ಗರ್ಭನೇ ಈ ಪ್ರಕೃತಿ. ಆ ಕವಿ ಹುಟ್ಟೋದು ಬೇರೆ ಎಲ್ಲೂ ಅಲ್ಲ, ಯಾವ ಸಂಸ್ಥೆಯಿಂದನಲ್ಲ. ಎಷ್ಟು ದುಡ್ಡಿದ್ರೂ ಸಹ ಆ ಕವಿ ಅನ್ನುವಂಥ ಒಂದು ಪದವನ್ನು ಗಳಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಎಂಥವ್ರನ್ನೂ ಸಹ ಕವಿಗಳನ್ನು ಮಾಡುವಂಥ ಈ ಪ್ರಕೃತಿ ಮುಂದೆ ಎಂಥವ್ರನ್ನೂ ಸಹ ತಮ್ಮ ಎಲ್ಲ ಒಂದು ಕಷ್ಟಗಳನ್ನು, ಎಲ್ಲ ಒಂದು ನೋವುಗಳನ್ನು ಮರೆಸುವಂಥ ಈ ಒಂದು ಪ್ರಕೃತಿ ಮಾಧ್ಯಮ ನಾವು ಈ ರೀತಿ ನಡೆಸ್ಕೊಳ್ಳೋದು ಒಳ್ಳೆಯದಲ್ಲ ಅಲ್ವಾ. ನಾವೇ ಅಟ್ಲೀಸ್ಟ್ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡೋಣ. ಸೊ ನಾನು ನೋಡ್ತಿದ್ರೆ ಇಲ್ಲೇ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಅನಿಸ್ತದೆ. ಸೊ ಅಷ್ಟು ಚೆನ್ನಾಗಿದೆ ಇದು, ಈ ಜಾಗ, ಈ ನೇಚರ್. ಬಟ್ ಈ ನೀರು ನೋಡ್ತಿದ್ರೆ ಒಂದು ರೀತಿ ಬೇಜಾರಾಗುತ್ತೆ. ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ. ಆ ಸ್ವಚ್ಛ ಭಾರತ್ ಅನ್ನೋವಂಥ ಒಂದು ಹೆಸರಲ್ಲಿ ಆ ಸಿಟಿನ ಕ್ಲೀನ್ ಮಾಡಿ ಅಲ್ಲಿರುವಂಥ ಗಲೀಜನ್ನು ನಾವು ಸಿಟಿ ಹೊರಗಡೆ ಹಾಕ್ತಾಯಿದ್ದೀವಿ. ಸೊ ಇದೇ ಇಲ್ಲಿ ಆಗ್ತಾ ಇರೋದು. ಸೊ ಇದನ್ನು ನಾವು ಜಸ್ಟ್ ಏನೋ ಟೆಂಪರವರಿಗೆ ಮಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ. ಪರ್ಮನೆಂಟಾಗಿ ನಾವು ಕ್ಲೀನ್ ಇಡೋಣ, ಪ್ರಕೃತಿಯನ್ನು ಕ್ಲೀನಾಗಿಡೋಣ. ಸೊ ಈ ಪ್ರಕೃತಿನ ಹಾಳು ಮಾಡುವಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಫ್ಯಾಮಿಲಿ ಜೊತೆ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ. ಒಳ್ಳೆಯ ಜಾಗ ಇದು, ಫ್ಯಾಮಿಲಿಗೆ ಒಳ್ಳೆ ಹೇಳಿ ಮಾಡಿಸಿರೋಂಥ ಜಾಗ. ಸೊ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಒಂದು ಪಿಕ್ನಿಕ್ ಥರ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಸೂಪರಾಗಿದೆ. ಬಟ್ ಬಸ್ ಫೆಸಿಲಿಟಿ ಅದೆಲ್ಲ ಇದೆಯಲ್ಲ ಗೊತ್ತಿಲ್ಲ. ಬಟ್ ಓನ್ ವೆಹಿಕಲಲ್ಲಿ ಬಂದರೆ ಆರಾಮಾಗಿ ಬಂದು ಒಂದು ಒಳ್ಳೆ ಹಾಲಿಡೇ ಥರ ಒಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬೋದು. ಸೊ ಊಟ ಎಲ್ಲ ತೊಗೊಂಬಂದು ಕೂತ್ಕೊಂಡು ತಿಂದು ಒಂದು ಒಳ್ಳೆ ಪೀಸಾಗಿರೋಂಥ ಒಂದು ಫೀಲಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಮನೆಗೆ. ಸೊ ಜಸ್ಟ್ 25 ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ. ಸೊ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಬಂದು ಇರೋದಕ್ಕೆ. ಬಟ್ ನೀವು ಏನಾದರೂ ತೊಗೊಂಬಂದರೆ ದಯವಿಟ್ಟು ಇಲ್ಲಿ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಸ್ತುಗಳನ್ನ ಯಾವುದೂ ಇಲ್ಲಿ ಬಿಡಬೇಡಿ. ಎಲ್ಲನೂ ತೊಗೊಂಡು ವಾಪಸ್ಸು ನಿಮ್ಮ ಮನೆಗೆ ತೊಗೊಂಡೋಗಿ, ಇಲ್ಲಾಂದರೆ ಎಲ್ಲಾದರೂ ಡಸ್ಟ್ಬಿನ್ಗಳಲ್ಲಿ ಹಾಕಿ, ಎಲ್ಲೂ ಹಾಕಬೇಡಿ. ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.
ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಟೆಂಪಲ್ ದರ್ಶನ ಸಿಗೋಕ್ಕಾಗಲಿಲ್ಲ. ಸೊ ಸಾಧ್ಯ ಆದರೆ ಮತ್ತೆ ನಮಗೆ ಟೆಂಪಲ್ಗೆ ಬಂದುಬಿಟ್ಟು ನಿಮಗೆ ಒಳ್ಳೆ ಮೇಲ್ಗಡೆ ವ್ಯೂಸ್ ತೋರಿಸ್ತೀನಿ, ಟೆಂಪಲ್ ದರ್ಶನ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.